ಜೀವ ಕೈಯಲ್ಲಿ ಹಿಡಿದು ಬಾವಿಗೆ ಇಳಿಯುತ್ತಿರುವ ಮಹಿಳೆಯರು, ಅಳಿದುಳಿದ ನೀರನ್ನೇ ತುಂಬಿ ಕಿಲೋಮೀಟರ್ ಗಟ್ಟಲೆ ಹೊತ್ತು ಸಾಗುತ್ತಿರುವ ಜನ, ಕುಡಿಯಲು ನೀರು ಕೊಡದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ವೃದ್ಧರ ಆಕ್ರೋಶ. ಅಷ್ಟಕ್ಕೂ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗೌಡೇನವಾಡಿ ಗ್ರಾಮದಲ್ಲಿ. ಭೀಕರ ಬರಗಾಲದಿಂದ ಚಿಕ್ಕೋಡಿಯ ಭಾಗದ ಬಹುತೇಕ ಹಳ್ಳಿಗಳಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಜನ ಭೀಕರ ಬರದಿಂದ ತತ್ತರಿಸಿ ಹೋಗಿದ್ದು ಕುಡಿಯುವ ನೀರಿಗೂ ಪರದಾಡುತ್ತಿದ್ದಾರೆ. ಅದರಲ್ಲೂ ಗೌಡೇನವಾಡಿ ಗ್ರಾಮದ ಜನ ನಲ್ಲಿ ವ್ಯವಸ್ಥೆ ಇಲ್ಲದಿರುವುದರಿಂದ ಕೊಳವೆ ಬಾವಿಗಳನ್ನೇ ನೆಚ್ಚಿಕೊಂಡಿದ್ದು ಇದೀಗ ಮಳೆ ಇಲ್ಲದೆ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿವೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಜನ ಕಿಲೋಮೀಟರ್ ಗಟ್ಟಲೆ ಹೋಗಿ ಬಾವಿ ನೀರು ತರುವ ಸ್ಥಿತಿ ಎದುರಾಗಿದೆ. ಅದು ಕೂಡ ಮೆಟ್ಟಿಲುಗಳೇ ಇಲ್ಲದಿರುವ ಬರೋಬ್ಬರಿ 30 ಅಡಿ ಆಳದ ಬಾವಿಯೊಳಗೆ ಇಳಿದು ನೀರು ಸಂಗ್ರಹಿಸಬೇಕಿದ್ದು, ನೀರು ಮೇಲಕ್ಕೆ ತರುವಾಗ ಸ್ವಲ್ಪ ಯಾಮಾರಿದ್ರೂ ಕಾಲು ಜಾರಿ ಅನಾಹುತ ಸಂಭವಿಸುತ್ತದೆ. ಆದರೆ ಜೀವಜಲಕ್ಕಾಗಿ ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಪ್ರಾಣ ಒತ್ತೆ ಇಟ್ಟು ಬಾವಿಗಿಳಿದು ನೀರು ಸಂಗ್ರಹಿಸುತ್ತಿದ್ದಾರೆ. ಕುಡಿ ನೀರಿಂದ ಏನ್ರಿ ಬಾವಿಗಳೆಲ್ಲ ಒಣಗಿದಾವ್ರಿ, ಬೋರ್ ನೀರು ಇಲ್ರಿ, ಬೋರ್ ನೀರು ಒಗಿವಲ್ಲು. ಮತ್ತು ಕುಡಿ ನೀರು ಒಟ್ಟ ಸಿಗುವತ್ರಿ. ಮತ್ತು 20-30 ಮಂದಿ ಗಂಡಸರು ತೊಗೊಂಡು ಹೋಗ್ಬೇಕ್ರಿ, ಬಾವ್ಯಾಗ ಇಳ್ಯಾಕೆ ಬರತ್ರಿ, ತಮಗಿಲಿ ನೀರು ತುಂಬೇಕ್ರಿ, ಕುಡಿಯಾಕೆ ನೀರು ಸಿಗೋತ್, ದನಗಳು ನೀರು ಸಿಗೋತ್ರಿ, ಎಲ್ಲ ಹೊಲ ಎಲ್ಲ ಒಣಗೈತ್ರಿ. ಮತ್ತು ಈಗ ಏನು ಮಾಡೋದು ಹೇಳ್ರಿಲ್ಲ, ಏನು ಕಿನಾಲ್ ನೀರು ಭೀ ಬರವತ್ರಿ, ಮತ್ತು ಏನು ಸರ್ಕಾರದವ್ರೆ ಟ್ಯಾಂಕಿ ಭೀ ಕೊಡುವಾರು, ಮತ್ತು ಕುಡಿಯಾಕೆ ನೀರು ದನಗಳಿಗೆ ಕೊಡಾಮ, ಮನುಷ್ಯನ ಕೊಡಾಮಾಗೈತ್ರಿ. ಹುಡುಗರು ಹುಚ್ಚಿ ತೊಗೊಂಡು ನಾವು ಏನು ಮಾಡೋದ್ರಿ? ಮತ್ತು ಬಾವಿ ನೀರು ಇಳೋದ ತರದವ್ರಿ, ಅಲ್ಲಿ ನೀರಿಲ್ಲ ಬಾವ್ಯಾನ್ರಿ. ಒಂದ ಬಾವಿ ಒಟ್ಟು ಈ ಕೋಡ್ಯಾಗೆಲ್ಲ ಒಂದ ಬಾವಿ ಐತ್ರಿ. ಆ ಬಾವ್ಯಾಗೆಲ್ಲ ಮಂದಿ ಎಲ್ಲ ಮುಕುರಿ ಬಿದ್ದ ಒಂದು ತಮಗಿಲಿ ತುಂಬ್ಕೊಂಬರದವ್ರಿ. ಮೋಟ್ರಿಗೆ ಚಾಲು ಮಾಡೋದಂದ್ರೆ ಮೋಟ್ರ್ ಭೀ ನಡಿವತ್ರಿ. ಅದಕ್ಕೆ ನೀರಿಲ್ಲ, ಅದಕ್ಕೆ ಎಲ್ಲಿ ಬರೋದ್ರಿ? ಇನ್ನು ಗೌಡೇನವಾಡಿ ಗ್ರಾಮದಿಂದ ಕೃಷ್ಣಾ ನದಿ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ದರೂ ಶಾಶ್ವತ ಕುಡಿಯುವ ನೀರಿನ ಯೋಜನೆ ರೂಪಿಸಿಲ್ಲ. ಚುನಾವಣೆ ಸಂದರ್ಭದಲ್ಲಿ ವೋಟ್ ಕೇಳಲು ಬರುವ ಜನಪ್ರತಿನಿಧಿಗಳು ಈ ಬಗ್ಗೆ ಭರವಸೆ ನೀಡುತ್ತಾರಾದರೂ ಗೆದ್ದ ಮೇಲೆ ಇತ್ತ ತಲೆಯೂ ಹಾಕುವುದಿಲ್ಲ. ಆ ಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿಗೂ ಈ ಬಗ್ಗೆ ಮನವಿ ಮಾಡಿದ್ರೂ ಈವರೆಗೆ ನೀರು ಕೊಡಿಸುವ ಕೆಲಸ ಆಗಿಲ್ಲ. ಹೀಗಾಗಿ ಟ್ಯಾಂಕರ್ ಮೂಲಕವಾದ್ರೂ ಕುಡಿಯುವ ನೀರನ್ನ ಕೊಡಿ ಅಂತ ಜನ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ಬಾಯಾಗ ನೀರು ಇಲ್ರಿ, ನಾವು ಇನ್ನೊಬ್ರು ಬಾಯಿಗೆ ಹೋಗಿ ನೀರು ತರದೇವ್ರಿ. ಸಣ್ಣ ಸಣ್ಣ ಮಕ್ಕಳು ಅದಾವು, ಬಾಯಾಗೆಲ್ಲ ಬಿದ್ರಿ ಏನು ಮಾಡೋದ್ರಿ? ಮತ್ತು 2-3 ಕಿಲೋಮೀಟ್ರ್ ಹೋಗಿ ನೀರು ತರಕದೇವು. ಮತ್ತು ನಮ್ಮ ಬಾಯಿ ಬೋರ ಎಲ್ಲ ಬಂದು ಬಿದ್ದವು. ಮತ್ತು ಯಾರು ಬಂದು ನೋಡಕ್ಕೆ ತಯಾರಿಲ್ಲ, ಏನಿಲ್ಲ. ಮತ್ತು ನೀರಿಲ್ಲ, ಏನು ಮಾಡೋದ್ರಿ? ನಾವು ಸಣ್ಣ ಸಣ್ಣ ಮಕ್ಕಳಲ್ಲ, ದನ ಕರಿ ನೀರಿಲ್ಲ. ಮತ್ತು ಯಾರು MLAಗಳು ಭೀ ಇಲ್ಲ, MP ಗಳು ಭೀ ಇಲ್ಲ, ಯಾರು ಭೀ ಇಲ್ಲ. ನಮ್ಮ ಕಡೆ ಯಾರು ಬಂದಿಲ್ಲ ಭೀ. ಮತ್ತು ನೀರು ಭೀ ಇಲ್ಲ. ಏನು ಹೆಂಗೆ ತಂದು ಕೊಡ್ತೀರಿ? ಗೌಡನ ಕೂಡಿಗೆ ನೋಡ್ರಿ ನೀರ ಸಾಲಿ ಮನೆದಂಡೆ ಒಟ್ಟು ನೀರಿಲ್ಲ. ಸಣ್ಣ ಸಣ್ಣ ಎಲ್ಲ ಕೆಲಸ ಬಿಟ್ಟೆಲ್ಲ ನೀರಿಗೆ ನಿದ್ದೆವು. ಬಿದ್ದರೆ ಏನಾರ ಮಾಡ್ಕೊಂಡ್ರೆ ಏನು ಮಾಡಿದ್ರಿ? ಒಟ್ಟಿನಲ್ಲಿ ಬೇಸಿಗೆ ಆರಂಭದಲ್ಲಿಯೇ ಗಡಿ ಭಾಗದಲ್ಲಿ ಜನ ಕುಡಿಯುವ ನೀರಿಗಾಗಿ ಕಷ್ಟಪಡ್ತಾ ಇದ್ದು ಕೃಷ್ಣಾ ನದಿಯಿಂದ ನೀರು ಕೊಡಿಸುವ ಕೆಲಸ ಆಗಬೇಕಿದೆ. ಇದಕ್ಕಾಗಿ ಬೆಳಗಾವಿ ಜಿಲ್ಲಾಡಳಿತ ಕೂಡ ಕೂಡಲೇ ಇತ್ತ ಗಮನ ಹರಿಸಬೇಕಿದ್ದು ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಒದಗಿಸಬೇಕಿದೆ.